ದೇವ ಪೂಜೆ ಇವೆರಡು ಕೂಡ ನಮ್ಮೆಲ್ಲರ ದಿನಚರ್ಯೆ ಬಹುಮುಖ್ಯವಾದಂತಹ ಭಾಗ. ನಾವೆಲ್ಲರೂ ಕೂಡ ಇವನ್ನ ನಮ್ಮ ತಂದೆಯಿಂದ ಅಥವಾ ಗುರುಗಳಿಂದ ಅಥವಾ ಬಲ್ಲ ಹಿರಿಯರಿಂದ ಕಲಿತು ಕರಗತ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಇದನ್ನ ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳುವ ಉದ್ದೇಶದಿಂದ ಕ್ಷಿಪ್ರ ಸಂಧ್ಯಾ ವಂದನೆ ಮತ್ತು ದೈವ ಪೂಜೆ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ನಾವು ಇಂದು ಈ ವೇದಿಕೆಯ ಮೂಲಕ ಸೇರಿದ್ದೇವೆ. ಆಗಮಿಸಿದ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮವನ್ನ ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸಬೇಕು ಅಂತ ಹೇಳಿ ಶ್ರೀಮತಿ ವಸದಶ್ರೀ ಹಾರ್ನಾಡಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ. ನಿಟಿಲ ನೇತ್ರನೆ ವರದ ಪುತ್ರನೆ ನಾಗಭೂಷಣ ಪ್ರಿಯನೆ ನಿಟಿಲ ನೇತ್ರನೆ ವರದ ಪುತ್ರನೆ ನಾಗಭೂಷಣ ಪ್ರಿಯನೆ ತಟಿಲ ತಾಗಿಟ ಕೋಮಳಾಂಗನೆ ತಟಿಲ ತಾಗಿಟ ಕೋಮಳಾಂಗನೆ ತಟಿಲ ತಾಗಿಟ ಕೋಮಳಾಂಗನೆ ಕರ್ಣಕುಂಡಲ ಧಾರಣೆ ತಟಿಲ ತಾಗಿಟ ಕೋಮಳಾಂಗನೆ ಕರ್ಣಕುಂಡಲ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ. ಕುಕ್ಷಿ ಮಹಾಲಂಬೋದರನೆ ಇಕ್ಷುಜಾಪನಗೆಳೆದನೆ ಕುಕ್ಷಿ ಮಹಾಲಂಬೋದರನೆ ಇಕ್ಷುಜಾಪನಗೆಳೆದನೆ ಪಕ್ಷಿ ವಾಹನ ಶ್ರೀ ಪುರಂದರ ಪಕ್ಷಿ ವಾಹನ ಶ್ರೀ ಪುರಂದರ ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜದಾಸನೆ ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ಶರಣು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲರನ್ನು ಕೂಡ ಸ್ವಾಗತಿಸಬೇಕಾಗಿ ನಾಗರಾಜ್ ಉಪ್ಪಂಗಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಈ ವಿಶೇಷವಾದಂತಹ ಕ್ಷಿಪ್ರ ಸಂಧ್ಯಾ ವಂದನೆ ಮತ್ತು ದೇವಪೂಜೆ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಗೂಗಲ್ ಮೀಟ್ ಮೂಲಕ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮೊಂದಿಗೆ ವೇದಮೂರ್ತಿಗಳಂತ ಶ್ರೀ ವಿದ್ಯಣ್ಣ ಇದ್ದಾರೆ. ಅವರ ಜೊತೆ ಇನ್ನು ಪುಸ್ತಕದ ಬಗ್ಗೆ ಮತ್ತು ಸಂಧ್ಯಾ ವಂದನೆ ಮಹತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಸತ್ಯಣ್ಣ ಕೂಡ ಇದ್ದಾರೆ ಜೊತೆಯಲ್ಲಿ. ಅವರಿಬ್ಬರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದಿನ ಹಂತ ಉದ್ಘಾಟನೆಗೆ ಶ್ರೀ ವಿದ್ಯಣ್ಣ ಅವರಲ್ಲಿ ನಾನು ಔಪಚಾರಿಕವಾಗಿ ಕೇಳಿಕೊಳ್ತೇನೆ. ವಂದನೆಗಳು ವಿದ್ಯಣ್ಣ. ಧನ್ಯವಾದಗಳು. ಪುಸ್ತಕ ಲೋಕಾರ್ಪಣೆಯಾಗಿದೆ.
ಆಗಿದೆ, ನಮ್ಗೆಲ್ರಿಗೂ ಕೂಡ ತುಂಬಾ ಸಂತೋಷವನ್ನ ತಂದಿದೆ. ಅದೇ ರೀತಿ ಈ ಪುಸ್ತಕದ ಪರಿಚಯ ಮತ್ತು ನಿತ್ಯ ಕರ್ಮದ ಮಹತ್ವದ ಬಗ್ಗೆ ವಿವರಿಸಬೇಕು ಅಂತ ಹೇಳಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಮಂಗಳೂರಿ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ನಿಮ್ಗೆ ಬಿಟ್ಕೊಡ್ತಾ ಇದ್ದೇವೆ. ಎಲ್ಲ ನಮ್ಮ ಕರಾಡ ಸಮಾಜ ಬಾಂಧವರಿಗೆ ನಮಸ್ಕಾರಗಳು. ಎಷ್ಟೋ ಸಮಯದಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ವೆಬಿನಾರ್ನ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ವಿಚಾರಗಳನ್ನು ಕೂಡ ಹಂಚುವಂತ ಪ್ರಯತ್ನ ಈ ವೇದಿಕೆಯಿಂದ ಸತತ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣೀಕರ್ತರು ಉಪ್ಪಂಗಳ ನಾಗರಾಜ್ ಭಟ್. ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪ್ರಾಯಶಃ ನಾನು ಸಂಗ್ರಹ ಮಾಡಿದಂತಹ ಕ್ಷಿಪ್ರ ಸಂಧ್ಯಾ ವಂದನೆ ಮತ್ತೆ ದೇವರ ಪೂಜೆಯ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಅಂತ ಕಾಣ್ತದೆ. ವಿದ್ಯಣ್ಣ ಅದನ್ನು ನೆರವೇರಿಸಿ ಕೊಡ್ಲಿಕ್ಕಿದ್ದಾರೆ ಅಂತ ಅನಿಸ್ತದೆ. ಈ ಒಂದು ಪುಸ್ತಕವನ್ನು ಹೊರಗೆ ತರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ಎಷ್ಟೋ ಉಂಟು. ಸಂಧ್ಯಾ ವಂದನೆಗೆ ಮತ್ತೆ ದೇವರ ಪೂಜೆಗೆ ಸಂಬಂಧಪಟ್ಟಂತಹ 100 ಪುಸ್ತಕಗಳು ಈಗ ನಮ್ಗೆ ಮಾರ್ಕೆಟ್ ನಲ್ಲಿ ಸಿಗ್ತದೆ. ಆದ್ರೆ ಕ್ಷಿಪ್ರ ಸಂಧ್ಯಾ ವಂದನೆ ಅಂತ ಮಾಡಿದ್ದು ನಾನು. ಅಂದ್ರೆ ಈಗ ಒಬ್ಬರಿಗೆ ಸಂಧ್ಯಾ ವಂದನೆಯ ಒಂದು ಅರಿವೇ ಇರುವುದಿಲ್ಲ, ಯಾವ ವಿಧಿವಿಧಾನಗಳಲ್ಲಿ ಮಾಡ್ಬೇಕು ಅಂತ ಗೊತ್ತಿರುವುದಿಲ್ಲ. ಆದ್ರೆ ಮನಸ್ಸಿನಲ್ಲಿ ಮಾಡುವಂತಹ ಆಸಕ್ತಿ ಇರ್ತದೆ. ದೇವರ ಪೂಜೆಯೂ ಹಾಗೆ, ಮನೆಯಲ್ಲಿ ಸಾಲಿಗ್ರಾಮ ಅಥವಾ ವಿಗ್ರಹಗಳಿರ್ತದೆ, ಪೂಜೆ ಮಾಡುವ ಮನಸ್ಸುಂಟು, ಪೂಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಅವರ ಮನಸ್ಸಿಗೆ ಅದು ಸಮಾಧಾನವಾಗುದಿಲ್ಲ. ನಾನು ಮಾಡ್ತಾ ಇರೋದು ಎಲ್ಲೋ ಒಂದು ತಪ್ತಾ ಇದೆ ಅಂತ ಹೇಳುವಂತಹ ಭಾವನೆ. ಇದಕ್ಕೆಲ್ಲ ಅವಕಾಶಗಳು ಉಂಟು. ಅದಕ್ಕೋಸ್ಕರವಾಗಿ ಒಂದು ಏನ್ ಮಾಡುದು ಅಂತ ಚಿಂತನೆ ಮಾಡುವಾಗ ನಾನೇ ಒಂದು ಸೂಕ್ಷ್ಮ ರೂಪದಲ್ಲಿ ಒಂದು ಸಂಧ್ಯಾ ವಂದನೆ ಮತ್ತೆ ದೇವರ ಪೂಜೆಯನ್ನು ಚಿತ್ರೀಕರಿಸಿ ನನ್ನದೊಂದು ವೈಯಕ್ತಿಕ ಯೂಟ್ಯೂಬ್ ಚಾನಲ್ ಉಂಟು, ಅದರಲ್ಲಿ ನಾನು ಡೌನ್ಲೋಡ್ ಮಾಡಿದೆ. ಅದನ್ನು ನೋಡಿ ತುಂಬಾ ಒಳ್ಳೆಯ ಕಮೆಂಟ್ಗಳು ಬಂತು. ಇದರದ್ದು PDF ಇದ್ರೆ ಕಳಿಸಿ, ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ, ನಾವಿದನ್ನು ಮುಂದುವರಿಸ್ತೇವೆ, PDF ಕಳಿಸಿ ಅಂತ. ಮತ್ತೆ ಅದರ ಬಗ್ಗೆ ಚಿಂತನೆ ಮಾಡುವಾಗ ಉಪ್ಪಂಗಳ ನಾಗರಾಜ್ ಭಟ್ರು ಅದನ್ನೊಂದು ನಾವು ಪುಸ್ತಕವೇ ಮಾಡುವ ಸತ್ಯಣ್ಣ ಅಂತ ಹೇಳಿದರು. ಮತ್ತೆ ಆಯ್ತು, ಅದಕ್ಕೆ ಬೇಕಾದ ವ್ಯವಸ್ಥೆ ಆಯ್ತು. ಅದರ ಜೊತೆ ನಮ್ಮ ಉಪ್ಪಂಗಳ ಇವರು ಸಹ ವಾಸ್ತೇವಣ್ಣನ ತಮ್ಮ ಅವರು ಕೂಡ ಶ್ರೀನಿವಾಸ್ ಭಟ್ರು ಕೂಡ ಸೇರಿಕೊಂಡ್ರು. ಅವರು ಕೂಡ, ಅವರ ಪ್ರಯತ್ನವು ಕೂಡ ತುಂಬಾ ಇದೆ. ಅದರಲ್ಲಿ ಒಂದಷ್ಟು ಟಿಪ್ಪಣಿಗಳನ್ನೆಲ್ಲ ಬರೆದದ್ದು ಅವರೇ ಅಂತ ಕಾಣ್ತದೆ. ಹಾಗೆ ಒಂದು ದೇವರ ದಯದಿಂದ ಬಹಳ ಅಚ್ಚುಕಟ್ಟಾಗಿ ಒಂದು ಪುಸ್ತಕ ರೂಪುಗೊಂಡಿದೆ. ಇದರಲ್ಲಿರುವಂತಹ ವಿಚಾರದ ಬಗ್ಗೆ ಒಂದು 4 ಮಾತನ್ನು ನಾನು ಹೇಳ್ತೇನೆ. ಇದರಲ್ಲಿ ನಾನು ಯಾವುದೇ ವೇದ ಮಂತ್ರಗಳನ್ನು ಹಾಕ್ಲಿಲ್ಲ, ಖಾಲಿ ಗಾಯತ್ರಿ ಮಂತ್ರವನ್ನು ಮಾತ್ರ ಹಾಕಿದ್ದೇನೆ. ಯಾಕೆ ಅಂತ ಪ್ರಶ್ನೆ ಬರ್ಬೋದು. ಸಂಧ್ಯಾ ವಂದನೆಯಲ್ಲಿ, ದೇವರ ಪೂಜೆಯಲ್ಲಿ ತುಂಬಾ ವೇದ ಮಂತ್ರಗಳು ಬರ್ತದೆ. ಈಗ ನಾನು ಪುಸ್ತಕದಲ್ಲಿ ಅದನ್ನು ಪ್ರಿಂಟ್ ಮಾಡ್ಬೋದು, ಸ್ವರಗಳನ್ನೆಲ್ಲ ಹಾಕಿ. ಆದ್ರೆ ಅದು ಪಾಠವೇ ಆಗದೆ ಯಾರು ಕೂಡ ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಪುಸ್ತಕದಲ್ಲಿ ಹಾಕಿದ್ದು ಅಂತಾದ್ರೆ ಅದನ್ನು ಓದಿ ತಪ್ಪು ಹೇಳ್ತಾರೆ. ವೇದ ಮಂತ್ರವನ್ನು ದಯವಿಟ್ಟು ಹಾಗೆ ಹೇಳುವಂತಹ ಅವಕಾಶವೇ ಇಲ್ಲ. ಹೇಳಿದ್ರೆ ಮಹಾನ್ ಪ್ರಮಾದ ಪ್ರಾಪ್ತಿ ಆಗ್ತದೆ ಅಂತ ನಮಗೆ ಗೊತ್ತಿರುವಂತಹ ವಿಚಾರ. ಅದಕ್ಕಿಂತ ಸೂಕ್ಷ್ಮವಾಗಿ ಒಂದೊಂದು ಶ್ಲೋಕಗಳನ್ನು ಹಾಕಿ, ಈಗ ಅಪೋಹಿಷ್ಟಾದಿ ಮಂತ್ರಗಳಿರುವಲ್ಲಿ ಅಪವಿತ್ರ ಪವಿತ್ರೋವ ಅಂತ ಶ್ಲೋಕ ಹಾಕಿದ್ದೇನೆ. ಮತ್ತೆ ಉಪಸ್ಥಾನ ಇರುವಲ್ಲಿ ಕಾಳಿ ಇಂದ್ರಾಯ ನಮಃ ಅಗ್ನಯೇ ನಮಃ ಅಂತ ನಾಮ ಮಂತ್ರಗಳನ್ನು ಹಾಕಿದ್ದೇನೆ. ಇದು ಯಾರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಎಂತಹ ಒಬ್ಬ ಅಲ್ಪಮತಿಯಾದ್ರೂ ಕೂಡ ಇದನ್ನು ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಟಿಪ್ಪಣಿಗಳು ಕೂಡ ಇದೆ. ಆದ್ರೆ ಗಾಯತ್ರಿ ಮಂತ್ರವನ್ನು ನಾವು ಪುರಾಣೋಕ್ತ ಅಂತ ಬರೀಲಿಕ್ಕೆ ಆಗುದಿಲ್ಲ. ಅದು ಗಾಯತ್ರಿ ಮಂತ್ರ ಹೇಗೆ ಉಂಟು ಅದನ್ನು ಹಾಗೆ ಬರೀಲೇಬೇಕು, ಅದನ್ನು ಮುದ್ರಿಸಲೇಬೇಕು, ಇಲ್ಲಾಂದ್ರೆ ಅದು ದೊಡ್ಡ ಅಪರಾಧ ಆಗ್ತದೆ. ಅದಕ್ಕೋಸ್ಕರವಾಗಿ ಗಾಯತ್ರಿ ಮಂತ್ರವನ್ನು ಮಾತ್ರ ಹಾಕಿದ್ದೇನೆ. ತುಂಬಾ ಸೂಕ್ಷ್ಮವಾಗಿ ಉಂಟು. ಒಬ್ರು ಯಾರು ಏನು ಗೊತ್ತಿಲ್ಲದಂತಹ ವ್ಯಕ್ತಿಯು ಕೂಡ, ವೇದದ ಪರಿಚಯವೇ ಇಲ್ಲದಂತಹ ವ್ಯಕ್ತಿಯು ಕೂಡ ಈ ಸಂಧ್ಯಾವಂದನೆಯನ್ನು ಸುಲಭದಲ್ಲಿ ಮಾಡಬಹುದು. ಅದೇ ರೀತಿಯಾಗಿ ಗಾಯತ್ರಿ ಮಂತ್ರವನ್ನು ಮಾತ್ರ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಅಂತ ನಾನು ಪುನಃ ಕೇಳಿಕೊಳ್ಳುವಂಥದ್ದು.
ಅದೇ ರೀತಿಯಾಗಿ ಇನ್ನೊಂದು ಮಾತೆಯರಿಗೆ ನನ್ನ ವಿನಂತಿ ಏನು ಅಂತ ಕೇಳಿದ್ರೆ, ಈಗ ಸ್ತ್ರೀಯರೆಲ್ಲರೂ ಕೂಡ ಗಾಯತ್ರಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ದಯವಿಟ್ಟು ಅಂತಹ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಬೇಡಿ. ಸ್ತ್ರೀಯರಿಗೆ ಗಾಯತ್ರಿಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳುವಂತದ್ದು ಸ್ಪಷ್ಟವಾದದ್ದು. ಆದ್ರಿಂದ ಯಾಕೆಂತ ಹೇಳಿದ್ರೆ, ಈಗ ಮಾಧ್ಯಮಗಳಲ್ಲಿ ಟಿವಿಯಲ್ಲಿ ಒಂದಷ್ಟು ಜನ ಗುರೂಜಿಗಳು ಅಂತ ಬರ್ತಾರೆ, ಏನೇನೇನೆಲ್ಲ ನಮಗೆ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಗಾಯತ್ರಿ ಮಂತ್ರವನ್ನೆಲ್ಲ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಸ್ತ್ರೀಯರು ಕೂಡ. ಅದರಿಂದ ನಿಮ್ಗೆ ಅದರಲ್ಲಿ ಅಧಿಕಾರ ಇಲ್ಲ ಅಂತ ಹೇಳುವಂತದ್ದು ನಾನು ಪ್ರಪ್ರಥಮವಾಗಿ ತಿಳಿಸ್ತೇನೆ. ನಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಬೇಕಾದಷ್ಟು ಸ್ತೋತ್ರ ರಾಶಿಗಳೇ ಉಂಟು. ಶಂಕರಾಚಾರ್ಯರಿಂದ ರಚಿತವಾದಂತಹ ಸೌಂದರ್ಯ ಲಹರಿ ಉಂಟು, ಶಿವಾನಂದ ಲಹರಿ ಎಲ್ಲ ಅತ್ಯುದ್ಭುತವಾದಂತಹ ಶ್ಲೋಕಗಳು. ಅದನ್ನೆಲ್ಲ ಓದುವಂತಹ ವಿಚಾರದ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ವಿಷಯ ಸಂಧ್ಯಾ ವಂದನೆ ಇದು ಈ ರೀತಿಯಾಗಿ ಬಹಳ ಸುಲಭವಾಗಿ ಮಾಡುವಂತಹ ಒಂದು ವ್ಯವಸ್ಥೆ. ಮತ್ತೆ ಶಾಸ್ತ್ರಗಳು ಇದನ್ನು ಒಪ್ಪುದಿಲ್ಲ, ಅದನ್ನು ನಾನು ಮೊದಲೇ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ಆಶ್ವಲಾಯನ ಗೃಹ್ಯ ಪರಿಶಿಷ್ಟಾದಿ ಗ್ರಂಥಗಳಲ್ಲಿ ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ. ಆದ್ರೂ ಕೂಡ ಒಬ್ಬ ಸಂಧ್ಯಾ ವಂದನೆಯನ್ನು ಮಾಡದೇ ಇರುವುದಕ್ಕಿಂತ ಒಂದು ಇಷ್ಟನ್ನಾದ್ರೂ ಮಾಡಿ ಅವನೊಂದು ಪುಣ್ಯವನ್ನು ಕಟ್ಟಿಕೊಡ್ಲಿ ಅಂತ. ಯಾಕೆಂತ ಹೇಳಿದ್ರೆ, ಸಂಧ್ಯಾ ವಂದನೆಯನ್ನು ಬಿಟ್ರೆ ಮಹಾನ್ ದೋಷ ಪ್ರಾಪ್ತಿ ಆಗ್ತದೆ ಅಂತ ಉಂಟು. ಬ್ರಾಹ್ಮಣನ ಆದ್ಯ ಕರ್ತವ್ಯ ನಮ್ಗೆ ಗೊತ್ತಿರುವುದೇ. ಪುನಃ ಪುನಃ ನಾನು ಸಂಧ್ಯಾ ವಂದನೆ ಬಗ್ಗೆ ಹೇಳುವುದಿಲ್ಲ. ಜಪ್ಯೇನ ಇವತ್ತು ಸಂಸಿದ್ಧೇತ ಬ್ರಾಹ್ಮಣೋ ನಾತ್ರ ಸಂಶಯ ಅಂತ ಹೇಳಿದ್ದಾರೆ. ಆದ್ರಿಂದ ಸಂಧ್ಯಾ ವಂದನೆ ಗಾಯತ್ರಿಯನ್ನು ಜಪಿಸಿದವನೇ ನಿಜವಾದ ಬ್ರಾಹ್ಮಣ ಅಂತ ಸ್ಪಷ್ಟವಾಗಿ ಸ್ಮೃತಿಕಾರರು ಎಲ್ಲರೂ ಕೂಡ ಅವರವರ ಗ್ರಂಥಗಳಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮತ್ತೆ ದೇವರ ಪೂಜೆ ಅದು ಕೂಡ ಹಾಗೆ ಮಾಡುವಂತಹ ಮನಸ್ಸು ಇರ್ತದೆ, ವ್ಯವಸ್ಥೆ ಇರ್ತದೆ, ಮಾಡ್ಲಿಕ್ಕೆ ಗೊತ್ತಿರುವುದಿಲ್ಲ, ಅಥವಾ ನಾವು ಮಾಡ್ತಾ ಇರುವಲ್ಲಿ ಎಲ್ಲೋ ತಪ್ಪುಂಟಾ ಅಂತ ಹೇಳುವಂತಹ ಒಂದು ಭಾವನೆ, ಇದೆಲ್ಲ ತುಂಬಾ ಜನರಲ್ಲಿ ಕಾಡ್ತಾ ಇದೆ. ಸಾಮಾನ್ಯವಾಗಿ ಲೌಕಿಕ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅವರು ಕೂಡ ಹಾಗೆ ಅದನ್ನು ನೋಡಿಕೊಂಡು ಖಾಲಿ ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ, ಹೀಗೆ ನಾಮ ಮಂತ್ರದಲ್ಲಿ ಸುಲಭವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗುವ ಹಾಗೆ. ಮತ್ತೆ ಅವರು ಆ ಮಂತ್ರಗಳನ್ನು ಹೇಳುವಾಗ ಅಲ್ಲಿ ಏನು ಮಾಡಬೇಕು ಅಂತ ಹೇಳುವಂತಹ ಟಿಪ್ಪಣಿಗಳನ್ನು ಕೂಡ ಕೊಟ್ಟಿದೆ. ಅದರಿಂದ ಸುಲಭದಲ್ಲಿ ದೇವರ ಪೂಜೆಯನ್ನು ಮಾಡಬಹುದು. ಅಲ್ಲಿಯೂ ಕೂಡ ನಾನು ವೇದ ಮಂತ್ರಗಳನ್ನು ಹಾಕಲಿಲ್ಲ. ಯಾಕೆ? ಅದು ಮಿಸ್ ಯೂಸ್ ಆಗ್ತದೆ ಅಂತ ಹೇಳುವಂತಹ ಉದ್ದೇಶದಿಂದ. ನಮ್ಗೆ ವೇದ ಮಂತ್ರ ಬರುವವರಾದ್ರೆ, ಈಗ ನೋಡಿ, ಷೋಡಶೋಪಚಾರ ಪೂಜೆ ಮಾಡುವಾಗ ಪುರುಷ ಸೂಕ್ತ ವಿಧಿಯಿಂದ ಮಾಡ್ಬೋದು, ಅಥವಾ ಅಭಿಷೇಕದ ಕಾಲದಲ್ಲಿ ನಮಗೆ ರುದ್ರ ಬರ್ತದೆ, ಚಮಕ ಬರ್ತದೆ, ಪುರುಷ ಸೂಕ್ತ, ಶ್ರೀ ಸೂಕ್ತ ಬರ್ತದೆ ಅಂತ ಆದ್ರೆ ಅಲ್ಲಿ ಅದನ್ನೆಲ್ಲ ನಾವು ಸೇರಿಸಿಕೊಳ್ಬಹುದು. ದೊಡ್ಡ ವಿಚಾರವೇ ಅಲ್ಲ. ವೇದ ಅಭ್ಯಾಸ ಮಾಡಿದವರಿಗೆ ಅಥವಾ ಸ್ವಲ್ಪ ಆದ್ರೂ ವೇದ ಅಧ್ಯಯನವನ್ನು ಮಾಡಿದವರಿಗೆ ಅವರಿಗೆ ಆ ಮಂತ್ರಗಳನ್ನು ಎಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳುವಂತಹ ಜ್ಞಾನ ಇರ್ತದೆ, ಅಲ್ಲಿ ಅದನ್ನು ಸೇರಿಸಿಕೊಳ್ಬಹುದು. ಏನೋ ಒಬ್ಬ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಖಂಡಿತವಾಗಿ ಇಷ್ಟನ್ನು ಮಾಡಿದರೆ ಅವರು ಖಂಡಿತವಾಗಿ ಒಂದು ಬ್ರಾಹ್ಮಣನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯಿಂದ ನಾನು ಇದನ್ನು ಏನು ಈ ಒಂದು ಕೆಲಸಕ್ಕೆ ಒಂದು ಕೈ ಹಾಕಿದ್ದು. ಇವತ್ತು ಪ್ರಾಯಶಃ ಎಲ್ಲರ ಪುನಃ ಹೇಳ್ಬೇಕು, ನಾನು ಉಪಂಗಳ ನಾಗರಾಜ್ ಭಟ್ರೆಲ್ಲ ತುಂಬಾ ಇದರ ಬಗ್ಗೆ ಶ್ರಮಿಸಿದ್ದಾರೆ. ಶ್ರೀನಿವಾಸ್ ಭಟ್ರು ಕೂಡ ಹಾಗೆ. ನಾನು ಖಾಲಿ ಸಂಗ್ರಹ ಮಾಡಿ ಕೊಟ್ಟದ್ದು ಮಾತ್ರ, ಮತ್ತೆ ಪ್ರೂಫ್ ನೋಡಿದ್ದು ಮಾತ್ರ. ಮತ್ತೆ ಇನ್ನೊಂದು ನಂಗೆ ತುಂಬಾ ಸಂತೋಷ ಅಂತ ಕೇಳಿದ್ರೆ, ತಪ್ಪುಗಳು ಯಾವುದೂ ಕೂಡ ಆ ಪುಸ್ತಕದಲ್ಲಿ ಕಾಣ್ತಾ ಇಲ್ಲ. ನಾವು ಮಾಡಿದ್ದು ಸಣ್ಣ ಪುಸ್ತಕವೇ ಇರ್ಬೋದು, ಆದ್ರೆ ಇವತ್ತು ನಾವು ನೋಡುವಂತಹ ಪುಸ್ತಕಗಳಲ್ಲಿ, ವೈದಿಕ ಸಂಬಂಧಪಟ್ಟಂತಹ ಪುಸ್ತಕಗಳಲ್ಲಿ ತುಂಬಾ ತಪ್ಪುಗಳನ್ನು ಕಾಣ್ತೇವೆ. ಅದರ ಪ್ರಕಾರವೇ ಉಚ್ಚಾರ ಮಾಡಿಕೊಂಡು ಹೋಗ್ತೇವೆ. ಇದು ಅಲ್ಪವಾದರೂ ಕೂಡ ಯಾವುದೇ ಒಂದೇ ಒಂದು ತಪ್ಪಿಗೆ ಪ್ರಾಯಶಃ ಅವಕಾಶ ಇಲ್ಲ ಅಂತ ಕಾಣ್ತದೆ. ಅಷ್ಟು ನಾವು ಅದನ್ನು ಪುನಃ ನೋಡಿ ಅದನ್ನು ಮುದ್ರಿಸಿದ್ದೇವೆ. ಆದ್ರಿಂದ ಅದೊಂದು ಸಂತೋಷ ನಮಗೆ ಖಂಡಿತವಾಗಿ ಇದೆ. ಹೀಗೆ ಈ ಸಂಧ್ಯಾ ವಂದನೆಯನ್ನು ಮತ್ತೆ ದೇವರ ಪೂಜೆಯನ್ನು ಎಲ್ಲರೂ ಕೂಡ ಒಂದು ಇನ್ನು ಮುಂದುವರಿಸಿದ್ರು ಅಂತಾದ್ರೆ ಈ ಪುಸ್ತಕ ಹೊರಗೆ ಬಂದದಕ್ಕೆ ಒಂದು ಸಾರ್ಥಕತೆ ಸಿಗ್ತದೆ. ಮತ್ತೆ ಮಾತೆಯರಲ್ಲಿ ಒಂದು ವಿಜ್ಞಾಪನೆ, ದಯವಿಟ್ಟು ನಿಮ್ಮ ಯಜಮಾನರಿಗೆ, ಯಾರು ಸಂಧ್ಯಾ ವಂದನೆ ಮಾಡುವುದಿಲ್ವೋ ಅವರಿಗೆ ನೀವು ಸ್ವಲ್ಪ ಪ್ರೇರಣೆಯನ್ನು ಕೊಟ್ರೆ, ಈ ಒಂದು ಪುಸ್ತಕ ಬಂದಿದೆ, ಸುಲಭವಾಗಿ ಉಂಟು ಅಂತ ನೀವು ಅವರ ಒಟ್ಟಿಗೆ ಕೂತ್ಕೊಂಡು ಅವರಿಗೆ 2 ದಿವಸ ಪುಸ್ತಕ ಅವರ ಜೊತೆಯಲ್ಲಿ ಹಿಡ್ಕೊಂಡು ನೀವು ಕೂಡ ಅವರಿಗೆ ಒಂದು ಜೊತೆಯಲ್ಲಿ ಇದ್ದು ಮಾಡಿಸಿದ್ರೆ ಖಂಡಿತವಾಗಿ ಕೂಡ ನಮ್ಮ ಬ್ರಾಹ್ಮಣರ ಮನೆಗಳಲ್ಲಿ ದೇವರ ಪೂಜೆ ಅಂತ ಹೇಳುದಿಲ್ಲ, ನಾವು ತರವಾಡು ಮನೆಯಲ್ಲಿ ಮಾತ್ರ ಅಂತ ಹೇಳ್ತೇವೆ. ಏನೇ ಇರ್ಲಿ, ವಿಶೇಷ ದಿವಸದಲ್ಲಾದ್ರೂ ಮಾಡ್ಬೋದು ದೇವರ ಪೂಜೆ. ತರವಾಡು ಮನೆಯಲ್ಲಿ ಇರ್ಬೋದು, ಆದ್ರೆ ವಿಶೇಷವಾದ ದಿವಸದಲ್ಲಿ ಆದ್ರೂ ಮನೆಯಲ್ಲಿರುವ ಫೋಟೋಕ್ಕೆ ಅಥವಾ ಬಿಂಬಕ್ಕೆ ಈ ರೀತಿಯಲ್ಲಿ ಪೂಜೆಯನ್ನು ಮಾಡಬಹುದು. ಒಂದು ಪಂಚಾಮೃತ ಅಭಿಷೇಕ, ಒಂದು ಅಷ್ಟೋತ್ತರ ಎಲ್ಲ ಹೇಳಿದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿರುವಂತಹ ವಿಚಾರ. ನಾನು ಪುನಃ ಅದನ್ನೆಲ್ಲ ಹೇಳುದಿಲ್ಲ. ಆದ್ರಿಂದ ಮಾತೆಯರು ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕು. ನೀವು ಹೇಳಿದ್ರೆ ನಿಮ್ಮ ಯಜಮಾನರು ಅಥವಾ ಮಕ್ಕಳು ಖಂಡಿತವಾಗಿ ಅದನ್ನು ಮಾಡಿಯೇ ಮಾಡ್ತಾರೆ. ಆದ್ದರಿಂದ ಈ ಒಂದು ವಿಚಾರಕ್ಕೆ ನಂಗೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪುನಃ ನಮ್ಮ ಎಲ್ಲ ಕರಾಡ ಬ್ರಾಹ್ಮಣ ಸಮಾಜ ಬಾಂಧವರಿಗೆ, ಮುಖ್ಯವಾಗಿ ಪುನಃ ಉಪಂಗಳ ನಾಗರಾಜ್ ಭಟ್ರಿಗೆ, ಅದೇ ರೀತಿಯಾಗಿ ಶ್ರೀನಿವಾಸ್ ಭಟ್ರಿಗೆ, ಈಗ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕಿರುವಂತಹ
ನಮ್ಮ ಹಿರಿಯ ಪುರೋಹಿತರಾದಂತಹ ವಿದ್ಯಾಶಂಕರ ಭಟ್ ಅಂಬೇಕರ್ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಂಧ್ಯಾ ವಂದನೆ ಮತ್ತು ಪೂಜೆಯ ಬಗ್ಗೆ ಕ್ಷಿಪ್ರವಾಗಿ ವಿವರಿಸಿದಿರಿ ಸತ್ಯಣ್ಣ, ಮತ್ತೊಂದು ಸಲ ಧನ್ಯವಾದಗಳು. ಮತ್ತೆ ಇನ್ನೊಂದೇನಂದ್ರೆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇವೆ ನಾವು. ಹೌದಾ? ಹೌದು, ಒಂದು ಸಲ ಬಿಡುಗಡೆ ಮಾಡಿ ಆಯ್ತು. ಈಗ ಆದ ಕಾರಣ ನಾನು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಹೋಗ್ತಾ ಇದ್ದೇನೆ. ಸರಿ ಸರಿ. ಇನ್ನೊಂದು ಬಾರಿ ನಿಮ್ಗೋಸ್ಕರ ನಾವು ತೋರಿಸ್ತಾ ಇದ್ದೇವೆ. ಹೌದೌದು, ಒಳ್ಳೇದಾಯ್ತು. ನಂಗೆ ಗೊತ್ತಾಗ್ಲಿಲ್ಲ, ನಾನು ಸ್ವಲ್ಪ ಲೇಟ್ ಆಯ್ತು ಸೇರುವಾಗ. ವಿದ್ಯೆಯನ್ನ ಇಟ್ಕೊಂಡಿದ್ದಾರೆ, ಸಂತೋಷ ಆಯ್ತು. ಹಾಗೆ ಒಂದು ಒಳ್ಳೆಯ ಒಂದು ವೈದಿಕರಿಂದಲೇ ಬಿಡುಗಡೆ ಮಾಡಿಸಿದ್ದು ಭಾರಿ ಸಂತೋಷ ಆಯ್ತು. ಹೌದು, ನಿಮ್ಮ ಮಾತುಗಳು ಕೂಡ ನಂಗೆ ತುಂಬಾ ಸಂತೋಷ ಕೊಟ್ಟಿದೆ. ನಿಮ್ಗೂ ಮತ್ತೊಮ್ಮೆ ಧನ್ಯವಾದಗಳು. ಆಯ್ತು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ಶ್ರೀ ಶ್ರೀನಿವಾಸ ಭಟ್ ಉಪ್ಪಂಗಳ ಇವರಿಂದ. ಬಹಳ ಚೆನ್ನಾಗಿ ವಿವರಿಸಿ ಹೇಳಿದ್ದೀರಿ ಪುಸ್ತಕದ ಬಗ್ಗೆ. ಅದೇ ರೀತಿ ಇಂದಿನ ಈ ಪುಸ್ತಕ ಬಿಡುಗಡೆ ಸಮಾರಂಭದ ಈ ಶುಭಾವಸರದಲ್ಲಿ ಪುಸ್ತಕದ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್, ರಾಧಾಕೃಷ್ಣ ದೇವಸ್ಥಾನ ಮಂಗಳೂರು. ಇವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಈ ಪುಸ್ತಕದ ಹಿಂದಿನ ಜ್ಞಾನಶಕ್ತಿ ಅಂದ್ರೆ ಅವರೇ. ಮುಂದೆ ಈ ಪುಸ್ತಕದ ಮುಖಪುಟವನ್ನ ಅಂದವಾಗಿ ವಿನ್ಯಾಸಗೊಳಿಸಿಕೊಟ್ಟಂತಹ ಶ್ರೀಯುತ ಜಯಂತರಾವ್ ಬೆಂಗಳೂರು, ಇವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಪುಸ್ತಕವನ್ನ ಬಹಳ ಅಂದವಾಗಿ ಕ್ಲುಪ್ತ ಸಮಯದಲ್ಲಿ ಮುದ್ರಿಸಿಕೊಂಡಂತಹ ಶ್ರೀ ಯಂತ್ರೋದ್ಧಾರಕ ಪ್ರಿಂಟರ್ಸ್ ಬೆಂಗಳೂರು, ಇವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಪುಸ್ತಕದ ಪ್ರಕಾಶನಕ್ಕೆ ವಿಶೇಷ ಮುತುವರ್ಜಿ ವಹಿಸಿದವರು ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು, ಅದರಲ್ಲೂ ಕೂಡ ವಿಶೇಷವಾಗಿ ನಾಗರಾಜ ಉಪ್ಪಂಗಳ ಅವರು. ಇದರ ಹಿಂದಿನ ಇಡೀ ಇಚ್ಛಾಶಕ್ತಿಯಾಗಿದ್ದವರು ಅವರೇ. ಆದ ಕಾರಣ ಅವರಿಗೆ ವಿಶೇಷವಾದಂತಹ ಪ್ರೀತಿಪೂರ್ವಕ ಹೃತ್ಪೂರ್ವಕ ಆದಂತಹ ಧನ್ಯವಾದಗಳು. ಇನ್ನು ಈ ಪುಸ್ತಕವನ್ನ ಬಿಡುಗಡೆಗೊಳಿಸಿ ಈ ಕಾರ್ಯಕ್ರಮಕ್ಕೆ ತುಂಬಾ ವಿಶೇಷತೆಯನ್ನ ತಂದುಕೊಟ್ಟಂತಹ ವೇದಮೂರ್ತಿ ವಿದ್ಯಾಶಂಕರ ಭಟ್ ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ವಿದ್ಯಣ್ಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಾತ್ರವಲ್ಲ, ಈ ಪುಸ್ತಕದ ರಚನೆ ಮಾಡುವ ಸಂದರ್ಭದಲ್ಲಿ ಇದರ ಸಹಾಯ ಮಾಡಿದ್ದಾನೆ. ತುಂಬಾ ಮಾಹಿತಿಯನ್ನು ಕೊಟ್ಟು ಈ ಪುಸ್ತಕವನ್ನ ಈ ರೀತಿಯಲ್ಲಿ ಬಹಳ ಅಂದವಾಗಿ